ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಕೇಶ್ ಎಮ್ ಎಲ್. ನಾನು ಕನ್ಸಲ್ಟೆಂಟ್ ಇಂಟೆನ್ಸಿವಿಸ್ಟ್ ಆಗಿ ನಂಜಪ್ಪ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು IMS ಶಾಖೆ ಶಿವಮೊಗ್ಗ ಇದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ, ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇವತ್ತಿನ ವಿಷಯ ನಾನು ಮಾತಾಡೋಕ್ಕೆ ಬಯಸ್ತಾ ಇರೋದು ಏನಂತಂದರೆ, ತುರ್ತು ಸಂದರ್ಭಗಳಲ್ಲಿ ICU ಸೇವೆಗಳ ಕಾರ್ಯನಿರ್ವಹಣೆ ಹೆಂಗಾಗುತ್ತೆ ಅನ್ನೋದಕ್ಕೆ. ಅಂದರೆ ಎಮರ್ಜೆನ್ಸಿ ಮೆಡಿಕಲ್ ಸರ್ವೀಸಸ್ಸು ICUನಲ್ಲಿ ಯಾವ ಥರ ನಡೀತದೆ ಅನ್ನೋದು ಒಂದು ಸಣ್ಣ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೇನೆ. ಸೊ ICU ಅಂದರೆ ಏನು, ಅಲ್ಲಿ ಏನೇನು ಕೆಲಸಗಳಾಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ICU ಅಂತಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್, ಅಂದರೆ ತೀವ್ರ ನಿಗಾ ಘಟಕ. ಇದು ಯಾವುದೇ ಆಸ್ಪತ್ರೆಯ ಒಂದು ಹೃದಯ ಭಾಗ ಅಂತಂದು ಹೇಳ್ಬೋದು, ಅಂದರೆ ಹಾರ್ಟ್ ಆಫ್ ದಿ ಹಾಸ್ಪಿಟಲ್ ಅಂತ ಮಾತಾಡ್ಬೋದು. ಯಾಕೆಂದರೆ ಇಲ್ಲಿ ದಿನದ 24 ಗಂಟೆಗಳ ಕಾಲ ವಿಶೇಷವಾದಂತಹ ಒಂದು ಕೇರ್ ಕೊಡಲಾಗುತ್ತದೆ. ಯಾವ ಥರ ಪೇಷಂಟ್ಸಿಗೆ ಒಂದು ಜೀವನ್ಮರಣ ಹೋರಾಟ ನಡೆಸ್ತಾ ಇರೋಂಥ ಪೇಷಂಟು, ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇರ್ತದೆ ಇಲ್ಲಿ. ಸೊ ಇಲ್ಲಿ ಜೀವರಕ್ಷಕ ಸಾಧನಗಳು, ಅಂದರೆ ಫಾರ್ ಎಕ್ಸಾಂಪಲ್ ವೆಂಟಿಲೇಟರ್ಗಳಾಗಲಿ, ಡಯಾಲಿಸಿಸ್ ಮಿಷಿನ್ಗಳಾಗಲಿ, ಡಿಫಿಬ್ರಿಲೇಷನ್ ಮಿಷಿನ್ಗಳಾಗಲಿ, ಈ ಥರದ ಒಂದು ವ್ಯವಸ್ಥೆ ಇರಬೇಕಾಗ್ತದೆ ICUನಲ್ಲಿ. ಸೊ ಇದು ಯಾವಾಗ ನಮಗೆ ಉಪಯೋಗ ಬರ್ತದೆ ಅಂತಂದರೆ, ವೆಂಟಿಲೇಟರ್ಸ್ ಫಾರ್ ಎಕ್ಸಾಂಪಲ್ಲು ನಾವು ಉಸಿರಾಟ ತೊಂದರೆ ಆದಾಗ, ಅಂದರೆ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ನಮಗೆ ವೆಂಟಿಲೇಟರ್ಗಳ ಅವಶ್ಯಕತೆ ಬೇಕಾಗ್ತದೆ. ಡಯಾಲಿಸಿಸ್ ಮಿಷಿನ್ ಯಾವಾಗ ಬೇಕಾಗುತ್ತೆ ಅಂತಂದರೆ, ಒಂದು ರೀನಲ್ ಫೇಲ್ಯೂರ್ ಆಗಿ ಯೂರಿನ್ ಔಟ್ಪುಟ್ ಕಡಿಮೆ ಆದಾಗ, ಆ್ಯಸಿಡ್ ಲೆವೆಲ್ಸು ಜಾಸ್ತಿ ಆದಾಗ, ಅಥವಾ ಎಲೆಕ್ಟ್ರೋಲೈಟ್ಸ್ನ ವೈಪರೀತ್ಯ ಉಂಟಾದಾಗ, ಈ ಥರದ ಸಂದರ್ಭಗಳಲ್ಲಿ ಇಮಿಡಿಯೇಟಾಗಿ ಡಯಾಲಿಸಿಸ್ನ ಅವಶ್ಯಕತೆ ಬೇಕಾಗ್ತದೆ. ಕೆಲವು ಸಲ ಡಿಫಿಬ್ರಿಲೇಷನ್ ಮಿಷಿನ್ ಅಂತ ಯೂಸ್ ಮಾಡ್ತೀವಿ. ಇದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ, ನಿಮಗೆಲ್ಲ ಗೊತ್ತಿರ್ಬೋದು. ಕೆಲವು ಸಲ ಹೃದಯ ಸ್ತಂಭನ ಅಂತ ಆಗ್ತವೆ ಪೇಷಂಟ್ಸ್ಗೆ. ಆ ಟೈಮಲ್ಲಿ ಈ ಥರ ಡಿಫಿಬ್ರಿಲೇಷನ್ ಮಿಷಿನ್ನಿಂದ ನಾವು ಲೈಫ್ ಸೇವಿಂಗ್ ಎಫರ್ಟ್ ಹಾಕ್ಬೋದಾಗುತ್ತೆ. ಸೊ ಇದೆಲ್ಲ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಇರೋ ಘಟಕಕ್ಕೆ ನಾವು ICU ಅಂತ ಹೇಳ್ಬೋದು. ಸೊ ಇಲ್ಲಿ ಬೇಸಿಕಲಿ ನಾವು ನೋಡಿದಾಗ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಪೇಷಂಟ್ಸು ಫಸ್ಟ್ ಆಫ್ ಆಲು. ಸೊ ಅವರಿಗೆ ಎನಿ ಟೈಮು ಪ್ರಾಣಕ್ಕೆ ತುತ್ತಾಗೋ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಈ ಥರ ಪೇಷಂಟ್ಸಿಗೆ ನಾವು ಕಂಟಿನ್ಯೂಸ್ ಮಾನಿಟ್ರಿಂಗ್, ಅಂದರೆ ಕಾರ್ಡಿಯಾಕ್ ಮಾನಿಟ್ರಿಂಗ್ ಅಂತೇನು ಹೇಳ್ತೀವಿ, ಅದು ಅವಶ್ಯಕತೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ರೇಟು, BP, ರೆಸ್ಪಿರೇಟರಿ ರೇಟು, ಸ್ಯಾಚುರೇಷನ್ಸು, ಇವೆಲ್ಲದೂ ಕೂಡ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು. ಅಂದರೆ 24/7 ಮಿನಿಟ್ ಟು ಮಿನಿಟ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಯಾಕೆಂದರೆ ಈ ಥರ ಪೇಷಂಟ್ಸಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಥರ ವೈಟಲ್ಸ್ ಅಂತ ಏನು ಹೇಳ್ತೀವಲ್ಲ, ಹಾರ್ಟ್ ರೇಟು, BP ಅಂತ ಏನು ಮಾತಾಡಿದ್ವಿ, ಸೊ ಅದು ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದೇ ಸಮಯದಲ್ಲಿ ಕೂಡ ತುರ್ತು ಸಂದರ್ಭದಲ್ಲಿ ನಾವು ಇಮಿಡಿಯೇಟಾಗಿ ಇಂಟರ್ವೆನ್ಷನ್ ಮಾಡ್ಬೋದಾಗುತ್ತೆ. ಸೊ ಇದನ್ನು ನೋಡ್ಕೊಳ್ಳೋಂಥ ಒಂದು ತಜ್ಞ ವೈದ್ಯರ ತಂಡನೇ ಬೇಕಾಗುತ್ತೆ. ಯಾಕೆಂದರೆ 24 ಗಂಟೆಗಳ ಕಾಲ ಸೇವೆ ಮಾಡಬೇಕಂತಂದರೆ ನಾವು ಒಬ್ಬರಿಂದ ಸಾಧ್ಯತೆ ಇಲ್ಲ. ಇದಕ್ಕೆ ಒಂದು ICU ಟೀಮ್ ಅಂತ ಬೇಕಾಗ್ತದೆ. ICU ಟೀಮ್ನಲ್ಲಿ ಯಾರ್ಯಾರು ಇರ್ತಾರೆ, ಒಂದು ತಜ್ಞ ವೈದ್ಯರು, ಅಂದರೆ ಎಸ್ಪೆಷಲಿ ಇಂಟೆನ್ಸಿವಿಸ್ಟ್ ಅಂತ ಹೇಳ್ತೀವಿ. ಇವರು ಹೆಂಗೆ ಅಂತಂದರೆ ಆಲ್ರೆಡಿ ದೇ ಆರ್ ಟ್ರೈನ್ಡ್ ಆ್ಯಂಡ್ ವೆಲ್ ಟ್ರೈನ್ಡ್ ಆ್ಯಂಡ್ ಸ್ಕಿಲ್ಡ್ ಡಾಕ್ಟರ್ಸ್ ಆಗಿರ್ತಾರೆ. ಎಸ್ಪೆಷಲಿ ಈ ಥರ ಎಮರ್ಜೆನ್ಸಿ ಕೇರ್ನ ಹ್ಯಾಂಡಲ್ ಮಾಡೋದರಲ್ಲಿ ಇವರು ಪರಿಣಿತಿ ಹೊಂದಿರ್ತಾರೆ. ಸೊ ಇದು ಒಬ್ಬರಿಂದ ಸಾಧ್ಯತೆ ಇಲ್ಲ. ಈ ಥರದ್ದು ತಜ್ಞ ವೈದ್ಯರು ಒಂದು 4 ರಿಂದ 5 ಜನ ಬೇಕಾಗ್ತದೆ ಒಂದು ಟೀಮ್ನಲ್ಲಿ. ಅದೇ ರೀತಿಯಾಗಿ ಕೆಲವು ಸಲ ನ್ಯೂರಲಾಜಿಸ್ಟ್ನ ಸಹಾಯ ಪಡಿಬೇಕಾಗ್ತದೆ, ನೆಫ್ರಾಲಜಿಸ್ಟ್ನ ಸಹಾಯ ಪಡಿಬೇಕಾಗ್ತದೆ, ಎಂಡೋಕ್ರೈನ್ ಸಹಾಯ ಪಡಿಬೇಕಾಗ್ತದೆ. ಕೆಲವು ಸಲ ಸರ್ಜನ್ಗಳ ಸಹಾಯನೂ ಕೂಡ ನಮ್ಮ ICU ಪೇಷಂಟ್ಸ್ಗೆ ಬೇಕಾಗ್ತದೆ. ಸೊ ಇವೆಲ್ಲದೂ ಕೂಡ ಒಂದು 24 ಗಂಟೆಗಳ ಕಾಲ ನಮಗೆ ದಿನದ 24 ಗಂಟೆಗಳಲ್ಲಿ ಈ ಸೇವೆಯನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ಬೇಕಾಗ್ತದೆ. ಸೊ ICU ಅಂತಂದರೆ ಪೇಷಂಟ್ಗಳಿಗೆ ಏನಾಗಿರ್ತದೆ ಅಂತಂದರೆ, ಒಂದು ಸಲ ICU ಹೋಯಿತು ಅಂತಂದರೆ ನಮಗೆ ಒಂಥರ ಡೆತ್ ಸೆಂಟೆನ್ಸ್ ಇದ್ದಂಗೆ. ICUನಲ್ಲಿ ಅಡ್ಮಿಟ್ ಆದರೂ ಮತ್ತೆ ರಿಕವರಿ ಆಗಿ ಬರೋ ಚಾನ್ಸಸ್ ಕಡಿಮೆ ಅಂತಲೇ ಎಲ್ಲರಿಗೂ ಭಾವನೆ ಇರ್ತದೆ. ಬಟ್ ಇದು ಸರಿಯಲ್ಲ. ಇದು ಯಾಕೆ ಅಂತಂದರೆ ಇದೊಂದು ತಪ್ಪು ಕಲ್ಪನೆ ಅಂತಲೇ ಮಾತಾಡ್ಬೋದು. ಏಕೆಂದರೆ ಈಗಿರೋ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಅಥವಾ ಈಗಿರೋವಂಥ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ನೋಡಿದ್ರೆ, ಸೊ ಎಲ್ಲದೂ ಕೂಡ ಸೇಫ್ ಮೆಡಿಸಿನ್ಸ್ ಇದ್ದಾವೆ, ಸೇಫ್ ಎಕ್ವಿಪ್ಮೆಂಟ್ಸ್ ಇದ್ದಾವೆ, ವಿತ್ ಮಾನಿಟ್ರಿಂಗ್ ಸರ್ವಿಸಸ್ ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ನಮಗೆ ಪೇಷಂಟ್ ಕಂಡೀಷನ್ನು ರಿವರ್ಸಿಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಆ ವಿಂಡೋ ಪೀರಿಯಡಲ್ಲಿ ಬಂತು ಅಂತಂದರೆ, ಫಾರ್ ಎಕ್ಸಾಂಪಲ್ ಗೋಲ್ಡನ್ ಅವರ್ ಅಂತ ಮಾತಾಡ್ತೀವಿ. ಆ ಗೋಲ್ಡನ್ ಅವರಲ್ಲಿ ನಾವು ಪೇಷಂಟ್ಸ್ನ ನಾವು ಸರಿಯಾದ ಟ್ರೀಟ್ಮೆಂಟು ಸರಿಯಾದ ಸಮಯಕ್ಕೆ ಮಾಡಿದ್ದೇ ಆದಲ್ಲಿ ಸೊ ರಿಕವರಿ ಚಾನ್ಸಸ್ಸು ತುಂಬಾ ಜಾಸ್ತಿ ಇರ್ತದೆ. ಸೊ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಈ ನೆಕ್ಸ್ಟ್ ನಾವು ನೋಡಬೇಕಾಯಿತು ಅಂತಂದರೆ, ಇದು ICU ಸುಸಜ್ಜಿತವಾಗಿರಬೇಕು, ಮತ್ತು ಅಲ್ಲಿ ಇಂಟೆನ್ಸಿವ್ ಕೇರ್ ನೋಡ್ಕೊಳ್ಳೋಂಥ ಒಂದು ತಜ್ಞ ವೈದ್ಯರ ತಂಡ 24 ಗಂಟೆಗಳ ಕಾಲ ಅವೈಲಬಿಲಿಟಿ ಇರಬೇಕು. ಇವೆರಡೂ ಇದ್ದಲ್ಲಿ ನಾವು ಕ್ವಾಲಿಟಿ ಕೇರ್, ಅಂದರೆ ಪೇಷಂಟ್ ಸೇಫ್ಟಿ ಮತ್ತು ಕ್ವಾಲಿಟಿ ಕೇರ್ನ ಕೊಡೋದ್ರಲ್ಲಿ ಬೇರೆ ಸಂಶಯನೇ ಇರೋದಿಲ್ಲ.
ಆ್ಯಂಡ್ ಮತ್ತು ಈ ಥರ ಮಾಡಿ ಇವೆರಡು ಅಂಶಗಳು ನಮ್ಗೆ ಏನಾಗುತ್ತೆ ಅಂತಂದರೆ ರಿಕವರಿ ಚಾನ್ಸಸ್ ಅಂತ ಏನು ಹೇಳ್ತೀವಿ. ಪೇಷಂಟ್ ಯಾವುದೇ ತೊಂದರೆಯಿಂದ ಬಳಲ್ತಿದ್ರೆ, ಗಂಭೀರವಾದ ಕಾಯಿಲೆಯಿಂದ ಬಳಲ್ತಿದ್ರು ಕೂಡ ಅರ್ಲಿಯಾಗಿ ನಾವು ಟ್ರೀಟ್ಮೆಂಟ್ನ ಮಾಡಿದ್ದೇ ಆದಲ್ಲಿ ಟೈಮ್ ಸೆನ್ಸಿಟಿವ್. ಬೇಸಿಕಲಿ ಕ್ರಿಟಿಕಲ್ ಕೇರ್ ಅಂತಂದರೆ ಟೈಮ್ ಸೆನ್ಸಿಟಿವ್. ಸೊ ಈ ಒಂದು ಗೋಲ್ಡನ್ ಅವರ್ ಅಥವಾ ವಿಂಡೋ ಪೀರಿಯಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ರಿವರ್ಸಿಬಿಲಿಟಿ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅರ್ಲಿಯಾಗಿ ಬಂದಾಗ, ಯಾವುದೇ ಪೇಷಂಟ್ ಅರ್ಲಿಯಾಗಿ ಬಂದಾಗ ಸೊ ರಿಕವರಿ ಚಾನ್ಸಸ್ ನಮಗೆ ಜಾಸ್ತಿನೇ ಇರ್ತದೆ. ಸೊ ನಾವಾಗಲೇ ಮಾತಾಡಿದ್ವಿ ವಾಟ್ ಈಸ್ ಗೋಲ್ಡನ್ ಅವರ್. ಗೋಲ್ಡನ್ ಅವರ್ ಪೀರಿಯಡ್ ಅಂದರೆ ಏನು ಅನ್ನೋದೊಂದು ಮಾಹಿತಿ. ಸೊ ಯಾವುದೇ ಪೇಷಂಟು ಫಾರ್ ಎಕ್ಸಾಂಪಲ್ ಈಗ ಹೆಡ್ ಇಂಜುರಿ ಆಗಿರುತ್ತೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ರಸ್ತೆ ಅಪಘಾತದಲ್ಲಿ ಬಂದಾಗ ಹೆಡ್ ಇಂಜುರಿ ಆಗಿರ್ತದೆ, ಅಥವಾ ತೀವ್ರತರವಾದ ಬ್ಲೀಡಿಂಗಲ್ಲಿ ಇರ್ತಾರೆ ಪೇಷಂಟ್ಸು, ಅವರಿಗೆ ಉಸಿರಾಟದ ತೊಂದರೆ ಇರುತ್ತೆ, ಕಾನ್ಷಿಯಸ್ ಲೆವೆಲ್ ಡೌನ್ ಇರ್ತಾರೆ. ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಫಾರ್ ಎಕ್ಸಾಂಪಲ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂದರೆ ಹೃದಯಾಘಾತ ಅಥವಾ ಸ್ಟ್ರೋಕ್ ಪೇಷಂಟ್ಸ್ಗಳಲ್ಲಿ, ಇವೆಲ್ಲ ಪೇಷಂಟ್ಸ್ ಕೆಲವು ಸಲ ತೀವ್ರತರವಾದ ನಂಜು ಅಂತ ಹೇಳ್ತೀವಿ, ಅಂದರೆ ಸಿವಿಯರ್ ಇನ್ಫೆಕ್ಷನ್ಸಲ್ಲಿ ಬಳಲ್ತಾ ಇದ್ದಾಗ ಫಸ್ಟ್ 60 ಮಿನಿಟ್ಸ್ ಅಂದರೆ ಫಸ್ಟ್ 1 ಅವರ್ ಅಂತ ಏನು ಹೇಳ್ತೀವಿ, ಆ ಸಿಂಪ್ಟಮ್ ಸ್ಟಾರ್ಟ್ ಆಗಿ ಫಸ್ಟ್ 1 ಅವರ್ಗೆ ನಾವು ಒಂದು ಸುಸಜ್ಜಿತವಾದಂಥ ICU ಕೇರ್ ಇರೋವಂಥ ಒಂದು ಆಸ್ಪತ್ರೆಗೆ ಹೋಗಿದ್ದೇ ಆದಲ್ಲಿ ಸೊ ದ ರಿವರ್ಸಿಬಿಲಿಟಿ ಚಾನ್ಸಸ್ಸು ತುಂಬಾ ಇರ್ತದೆ. ಸೊ ಇದಕ್ಕೆ ನಾವು ಗೋಲ್ಡನ್ ಅವರ್ ಪೀರಿಯಡ್ ಅಂತೀವಿ. ಈ ಪೀರಿಯಡ್ ನಾವು ಏನು ಮಾಡ್ತೀವಿ, ಒಂದು ಅರ್ಲಿ ಡಯಾಗ್ನೋಸಿಸ್, ಆ ಪೇಷಂಟಿಗೆ ಏನೇನು ತೊಂದರೆಗಳಿದ್ದಾವೆ ಅದನ್ನು ಅರ್ಲಿಯಾಗಿ ರೆಕಗ್ನೈಸ್ ಮಾಡ್ಬೋದು, ಮತ್ತು ಅದಕ್ಕೆ ಬೇಕಾದಂತಹ ಸಕಾಲಕ್ಕೆ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಇವೆರಡು ಆದಲ್ಲಿ ಸೂಕ್ತ ಸಮಯದಲ್ಲಿ ನಾವು ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟಲ್ಲಿ ಡೆಫಿನೆಟ್ಲಿ ಆ ರಿಕವರಿ ಚಾನ್ಸಸ್ ತುಂಬಾ ಇರ್ತದೆ. ಸೊ ನಾವು ಸಾರ್ವಜನಿಕರಲ್ಲಿ ಏನಂತ ಮಾತಾಡ್ಬೋದು, ವಿನಂತಿ ಮಾಡ್ಬೋದು ಅಂತಂದರೆ, ಕೆಲವು ಸಲ ತೀವ್ರತರವಾದ ಒಂದು ವಾರ್ನಿಂಗ್ ಸೈನ್ಸ್ ಎಲ್ಲ ಇರುತ್ತೆ ಫಸ್ಟಿಗೆ. ಅಂದರೆ ಫಾರ್ ಎಕ್ಸಾಂಪಲ್ ವಾರ್ನಿಂಗ್ ಸೈನ್ಸ್ ಅಂದರೆ ಏನು, ಒಂದು ಉಸಿರಾಟ ತೊಂದರೆ ಆಗಿರ್ಬೋದು, ಅಥವಾ ಎದೆನೋವು ಆಗಿರ್ಬೋದು, ಕೆಲವು ಸಲ ವಿಪರೀತ ಜ್ವರ ಇರ್ತದೆ, ವಿಪರೀತ ತಲೆನೋವು, ತಲೆ ಸುತ್ತು, ಈ ಥರದ್ದೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಪೇಷಂಟ್ಸು ಮನೆಯಲ್ಲೇ ಇದ್ದು. ಅಲ್ಲಿ ಸೆಲ್ಫ್ ಮೆಡಿಕೇಷನ್ಸ್ ತೊಗೊತಿರ್ತಾರೆ. ಅಲ್ಲಿ ಒಂದು 24 to 48 ಅವರ್ಸ್ ಆ ವಿಂಡೋ ಪೀರಿಯಡ್ ಅಂತ ಏನು ಮಾತಾಡಿದ್ವಿ, ಆ ವಿಂಡೋ ಪೀರಿಯಡಿಂದ ಹೊರಗಡೆ ಬಂದುಬಿಡ್ತಾರೆ. ಅಂದರೆ ದ ಗೋಲ್ಡನ್ ಅವರ್ ಈಸ್ ಮಿಸ್ಡ್ ದೇರ್. ಸೊ ಆ ಥರ ಬಂದಾಗ ನಮಗೆ ಆ ಒಂದು ನೆಕ್ಸ್ಟ್ ಕಂಡೀಷನಲ್ಲಿ ಬಂದಾಗ ಡೆಫಿನೆಟ್ಲಿ ಆ ಗೋಲ್ಡನ್ ಅವರ್ ಚಾನ್ಸ್ ನಮಗೆ ಮಿಸ್ ಆಗುತ್ತೆ. ಸೊ ರಿಕವರಿ ಚಾನ್ಸಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಸೆಲ್ಫ್ ಮೆಡಿಕೇಷನ್ಸ್ನ ತಪ್ಪಿಸಿ ಈ ಥರ ಏನು ವಾರ್ನಿಂಗ್ ಸೈನ್ಸ್ ಅಂತ ಏನು ಹೇಳಿದೆ, ಈ ಥರ ಇದ್ದಲ್ಲಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರೋ ಥರ ನೋಡ್ಕೋಬೇಕಾಗ್ತದೆ. ಇದು ಒಂದು ಸೂಚನೆ ಕೊಡ್ಬೋದು ನಾವು. ಅದರ ಜೊತೆಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಾದಮೇಲೆ ಕೆಲವೊಂದು ಪೇಷಂಟ್ಗಳಲ್ಲಿ ಒಂದು ತಪ್ಪು ಕಲ್ಪನೆಗಳಿರ್ತವೆ ICU ರಿಲೇಟೆಡ್. ಅಂದರೆ ICU ಒಂದು ಸಲ ಹೋದ್ಮೇಲೆ ಅದೊಂಥರ ಡೆತ್ ಬೆಡ್ಡು, ಅಲ್ಲಿ ಯಾರೂ ರಿಕವರಿ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ICU ಅಂತಂದರೆ ಭಯ. ಒಂದು ICU ಈ 3 ಅಕ್ಷರ ಅಂತಂದೇನಿದೆ, ಬಟ್ ಇಟ್ ಈಸ್ ಲುಕ್ ಸಿಂಪಲ್, ಬಟ್ ತುಂಬಾ ಪೇಷಂಟ್ಗಳಲ್ಲಾಗಿರ್ಬೋದಾಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಾಗಿರ್ಬೋದಾಗಲಿ ತುಂಬಾ ಭಯ ಉಂಟು ಮಾಡೋವಂಥ ಶಬ್ದ ಇದೆ ಆ್ಯಕ್ಚುಲಿ. ಸೊ ಈ ಥರದ ಭಯವನ್ನು ಬಿಟ್ಟು ನಾವು ಫಸ್ಟಿಗೆ ನಾವು ಹಾಸ್ಪಿಟಲ್ ನಾನೇನು ಹೇಳಿದೆ, ವಾರ್ನಿಂಗ್ ಸಿಮ್ಟಮ್ಸ್ ಬಂದ ಕೂಡಲೇ ಇಮಿಡಿಯೇಟಾಗಿ 1 ಅವರಲ್ಲಿ ಬಂದರೆ ಸೊ ಟ್ರೀಟ್ಮೆಂಟ್ ಕೊಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ರಿಕವರಿ ಚಾನ್ಸಸ್ ತುಂಬ ಹೈ ಇರುತ್ತೆ. ತುಂಬಾ ರಿಸರ್ಚ್ ನಡೆದಿದೆ ಈ ಥರ ವಿಷಯಗಳಲ್ಲಿ. ಅರ್ಲಿ ಟ್ರೀಟ್ಮೆಂಟು ಅರ್ಲಿ ರಿಕವರಿ ಆಗುತ್ತೆ. ಸೊ ಮಾರ್ಟಿಲಿಟಿ ರೇಟ್ ಅಂತ ಏನು ಹೇಳ್ತೀವಿ, ಅಂದರೆ ಸಾಯುವ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಸರ್ವೈವಲ್ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ. ಜೊತೆ ಇನ್ನೊಂದು ತಪ್ಪು ಕಲ್ಪನೆ ಜನರಲ್ಲಿ ಏನಪ್ಪ ಅಂತಂದರೆ, ಒಂದು ಸಲ ನಾವು ವೆಂಟಿಲೇಟರ್ ಬೇಕು ಅಂತ ನಾವು ಪೇಷಂಟ್ ಫ್ಯಾಮಿಲಿ ಜೊತೆ ಮಾತಾಡಿದಾಗ, ಸರ್ ಇದು ಡೆತ್ ಸೆಂಟೆನ್ಸಾ, ಅಂದರೆ ಇದರಿಂದ ಹೊರಗೆ ಬರೋಕ್ಕೆ ಚಾನ್ಸೇ ಇಲ್ವಾ, ವೆಂಟಿಲೇಟರ್ ಬೇಡ ಸರ್, ಅವಾಯ್ಡ್ ಮಾಡಿ, ವೆಂಟಿಲೇಟರ್ ನಮಗೆ ಬೇಡ ಅಂತಲೇ ಆದಷ್ಟು ಹೇಳೋವಂಥ ಸಂದರ್ಭ ಬರುತ್ತೆ ಪೇಷಂಟ್ ಅಟೆಂಡರ್ಸ್ಗಳಿಗೆ. ಸೊ ವೆಂಟಿಲೇಟರ್ ಬಗ್ಗೆ ಏನಂತ ಹೇಳ್ಬೋದು ಅಂತಂದರೆ, ಈಗ ಕೋವಿಡ್ ಸಂದರ್ಭದಲ್ಲಿ ನೋಡಿರ್ಬೋದು, ತುಂಬ ಪೇಷಂಟ್ಸು ವೆಂಟಿಲೇಟರ್ ಅವಶ್ಯಕತೆ ಬೇಕಾಗಿತ್ತು ಆ ಟೈಮಲ್ಲಿ. ಎಲ್ಲರಿಗೂ ಉಸಿರಾಟದ ಸಮಸ್ಯೆ, ಎಲ್ಲರೂ ರೆಸ್ಪಿರೇಟರಿ ಫೇಲ್ಯೂರ್. ಮೋಸ್ಟ್ ಆಫ್ ದ ಟೈಮ್ ಆಲ್ಮೋಸ್ಟ್ 70 to 80% ಆಫ್ ದ ಪೇಷಂಟ್ಸು ಕೋವಿಡ್ ಸಿವಿಯರ್ ಆದಾಗ ವೆಂಟಿಲೇಟರ್ ಹಾಕೋ ಪರಿಸ್ಥಿತಿ ಬಂದಿತ್ತು. ಸೊ ತುಂಬಾ ಪೇಷಂಟ್ಸ್ ಈಗಲೂ ಕೂಡ ಜೀವಂತವಾಗಿದ್ದಾರೆ. ಯಾಕೆ? ಬಿಕಾಸ್ ವೆಂಟಿಲೇಟರ್ ಇಸ್ ಅ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ ಅದು ಫಸ್ಟ್ ಆಫ್ ಆಲ್. ಸೊ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ವೆಂಟಿಲೇಟರ್ ಅನ್ನೋದು ಇದು ಜೀವ ಒಂದು ಇಂಪ್ರೂವ್ಮೆಂಟ್, ಜೀವ ಉಳಿಸುವ ಸಾಧನ ಅಂತ ಹೇಳ್ಬೋದು ಇದನ್ನ. ಸೊ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ ಬೇಸಿಕಲಿ ಇದು ಒಂದು ತಪ್ಪು ಕಲ್ಪನೆ ಇದೆ. ಇದನ್ನು ಡೆಫಿನೆಟ್ಲಿ ನಾವು ಹೋಗ್ಲಾಡಿಸಲೇಬೇಕು. ಸೊ ಈಗಿರೋ ವೆಂಟಿಲೇಟರ್ಸ್ ಎಲ್ಲ ಸೇಫ್ ವೆಂಟಿಲೇಟರ್ಸ್ ಇದ್ದಾವೆ, ಒಳ್ಳೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಡ್ ಇದ್ದಾವೆ. ಸೊ ಡೆಫಿನೆಟ್ಲಿ ವೆಂಟಿಲೇಟರ್ ಅಂತ ಬೇಕು ಅಂತ ಯಾರೋ ಡಾಕ್ಟರ್ಸು ನಿಮಗೆ ಅಡ್ವೈಸ್ ಮಾಡಿದಾಗ ಅದನ್ನು ಒಪ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿ ನಾವು ತುಂಬ ಡಿಲೇ ಮಾಡಿತು, ವೆಂಟಿಲೇಟರ್ ಹಾಕೋದೇ ಡಿಲೇ ಮಾಡಿದ್ವಿ, ಡಿಸಿಷನ್ ಮೇಕಿಂಗೇ ಡಿಲೇ ಮಾಡಿದ್ವಿ ಅಂತಂದರೆ ಸೊ ಡಿಲೇ ಮಾಡೋದ್ರಲ್ಲಿ ಯಾವುದೇ ರಿಕವರಿ ಚಾನ್ಸಸ್ಸು ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಇಂಪ್ರೂವ್ಮೆಂಟ್ ಅಂತೂ ಆಗೋದಿಲ್ಲ. ಇದು 2ನೇ ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದು ಅಂತಂದರೆ, ಇನ್ನೊಂದು ತಪ್ಪು ಕಲ್ಪನೆ, ICU ಒಳಗಡೆ ಪೇಷಂಟ್ ಹೋದಾಗ ನಮ್ಗೆ ಯಾರಿಗೂ ನೋಡೋದಕ್ಕೆ ಬಿಡೋದಿಲ್ಲ, ಪೇಷಂಟ್ ಯಾವ ಥರ ಇರ್ತಾರೆ, ಏನು ಕತೆ, ಅದು ಏನಾಗ್ತದೆ ಅನ್ನೋದು ಮಾಹಿತಿ ಕೊಡೋದಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಬಟ್ ಮೋಸ್ಟ್ ಆಫ್ ದ ICU ಈಗಿರೋ ಕರೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನು ಮಾಡ್ತಾರೆ,
ಸೊ ICU ತಂಡ ಇತ್ತು ಅಂತಂದರೆ ಡೆಫಿನೆಟ್ಲಿ ಪ್ರತಿಯೊಂದಕ್ಕೂ ಕೂಡ ಅಪ್ಡೇಟ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಕೂಡ ಕನ್ಸೆಂಟ್ ಅಂತ ತಗೊತಾರೆ. ರಿಟರ್ನ್ ಕನ್ಸೆಂಟ್ ಆಗಲಿ, ಆಡಿಯೋ ವಿಜುವಲ್ ಕನ್ಸೆಂಟ್ ಆಗಲಿ, ಎಲ್ಲದೂ ಕೂಡ ಅವರಿಗೆ ಹೇಳಿನೇ ಯಾವ ಥರ ಇದೆ, ಪರಿಸ್ಥಿತಿ ಯಾವ ಥರ ಇದೆ, ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು, ಅಥವಾ ಈ ಟ್ರೀಟ್ಮೆಂಟ್ ಫೇಲ್ ಆದರೆ ನೆಕ್ಸ್ಟ್ ಆಪ್ಷನ್ಸ್ ಏನು, ಈ ಥರದ್ದು ಎಲ್ಲ ಮಾಹಿತಿ ಕೂಡ ನಾವು ICUನಲ್ಲಿ ಕೊಡಬೇಕಾಗ್ತದೆ. ಸೊ ಇದು ಈ ಥರ ಕೊಡೋದ್ರಿಂದ ನಮಗೆ ಪೇಷಂಟ್ನ ಟ್ರಸ್ಟ್ ಆಗಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಟ್ರಸ್ಟ್ ಆಗಲಿ ಗೇನ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದು ಮೂರನೇದು. ಇನ್ನೊಂದು ನಾಲ್ಕನೇದು ತಪ್ಪು ಕಲ್ಪನೆ ಏನಿರ್ಬೋದು ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ಪೇಷಂಟು ವೆಂಟಿಲೇಟರ್ ಮೇಲೆ ಇರ್ತಾರೆ, ಅವರಿಗೆ ಊಟನೇ ಸಿಗ್ತಾ ಇರಲ್ಲ, ಊಟ ಸಿಗ್ದಲೇ ಇದ್ದರೆ ಅವ್ರ ರಿಕವರಿ ಚಾನ್ಸಸ್ ಹೆಂಗಿರುತ್ತೆ ಅನ್ನೋ ಥರ ಕೇಳ್ತಾ ಇರ್ತಾರೆ. ಇದು ತಪ್ಪು. ನಾವು ವೆಂಟಿಲೇಟರ್ ಹಾಕಿದ್ರೂ ಕೂಡ ಪೇಷಂಟ್ಗಳಿಗೆ ನಾವು ಸರಿಯಾದ ಅಳತೆ ಪ್ರಮಾಣದಲ್ಲಿ ಡಯಟಿಷಿಯನ್ ಕನ್ಸಲ್ಟ್ ಮಾಡಿ ಅಥವಾ ಇಂಟೆನ್ಸಿವಿಸ್ಟ್ಗಳ ಒಂದು ಡಿಸಿಷನ್ ಮಾಡಿ ಅವರಿಗೆ ದಿನಕ್ಕೆ ಇಷ್ಟು ಕ್ಯಾಲರೀಸ್ ಬೇಕು, ಇಷ್ಟು ಪ್ರಮಾಣದ ಒಂದು ಪ್ರೋಟೀನ್ ಅವಶ್ಯಕತೆ ಇದೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು, ಸೊ ನಾವು ಡಯಟಿಷಿಯನ್ ಜೊತೆ ಡಿಸ್ಕಸ್ ಮಾಡೋದು, ಯಾವುದು ಕೊಟ್ಟರೆ ಅನುಕೂಲ ಆಗುತ್ತೆ, ಯಾವುದು ಫೀಡಿಂಗ್ ಫಾರ್ಮುಲಾ ಕೊಟ್ಟರೆ ಹೆಲ್ಪ್ ಆಗುತ್ತೆ ಈ ಥರ ಪೇಷಂಟ್ಸ್ಗೆ, ಯಾವುದು ರಿಕವರಿ ಆಗುತ್ತೆ ಅನ್ನೋದು ನೋಡ್ತಾ ಇರ್ತೀವಿ. ಸೊ ನಾವು ಫೀಡಿಂಗ್ ಬಗ್ಗೆ ನಾವು ಅದು ಒಳ್ಳೆ ಡಿಸಿಷನ್ ತೊಗೊಳ್ಳೇಬೇಕಾಗುತ್ತೆ. ಯಾಕೆಂದರೆ ನಾವು ಫೀಡ್ ಮಾಡ್ದಲೇ ಇದ್ದರೆ, ಅವ್ರಿಗೆ ಪೇಷಂಟಿಗೆ ನ್ಯೂಟ್ರಿಷನ್ ಸಿಗ್ದಲೇ ಇದ್ದರೆ, ಒಳ್ಳೆ ಪ್ರಮಾಣದ ಪ್ರೋಟೀನ್ಸ್ನ ಅವಶ್ಯಕತೆ ಕೊರತೆ ಆದಲ್ಲಿ ಡೆಫಿನೆಟ್ಲಿ ಅವರ ರಿಕವರಿ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಅತ್ಯುತ್ತಮವಾದ ಆಹಾರನೂ ಕೊಡ್ಬೋದು. ಅದೇ ಪೇಷಂಟ್ ವೆಂಟಿಲೇಟರ್ ಇಲ್ದಲೇ ಇದ್ದಾಗ ಅಥವಾ ಬರೀ ಮಾನಿಟ್ರಿಂಗಲ್ಲಿದ್ದಾಗ ನಾವು ಓರಲ್ಲಿ ಕೂಡ ಫೀಡ್ ಮಾಡೋ ಚಾನ್ಸಸ್ ಕೂಡ ಇರ್ತದೆ. ಸೊ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಕಂಡೀಷನ್ನು ಐದರ್ ಓರಲ್ ಫೀಡಾರ ಮಾಡ್ಬೋದು, ಇಲ್ಲ ಟ್ಯೂಬ್ ಫೀಡಿಂಗ್ ಅಂತ ಹೇಳ್ತೀವಿ. ರೈಲ್ಸ್ ಟ್ಯೂಬ್ ಫೀಡಿಂಗ್ ತುಂಬ ಕಾಮನ್ನಾಗಿ ಯೂಸ್ ಮಾಡ್ತೀವಿ. ಅದು ಕ್ಯಾಲ್ಕುಲೇಷನ್ ಏನು ಹೇಳಿದೆ, ಇಷ್ಟು ಕ್ಯಾಲರೀಸ್ ಬೇಕಾಗುತ್ತೆ, ಇಷ್ಟು ಪ್ರೋಟೀನ್ಸ್ ಬೇಕಾಗುತ್ತೆ, ಇದು ನಾವು ಅವಶ್ಯಕವಾಗಿ ನಾವು ಕೊಡ್ತೀವಿ. ಸೊ ಒಟ್ಟಾರೆ ನಾವು ಹೇಳೋದಾದರೆ, ಈ ಒಂದು ತುರ್ತು ಸಂದರ್ಭದಲ್ಲಿ ಮನೆಗಳಲ್ಲಿ ಕೆಲವು ಸಲ ಟೈಮ್ ವೇಸ್ಟ್ ಮಾಡದಲೆ, ಕೆಲವು ಸಲ ಏನಾಗುತ್ತೆ ಅಂತಂದರೆ ಇದೇನು ನೆಗ್ಲಿಜೆನ್ಸ್, ಬೇಸಿಕಲಿ ನೆಗ್ಲಿಜೆನ್ಸು ಮತ್ತು ಇಗ್ನೋರೆನ್ಸ್ ಕೂಡ ಅನ್ಬೋದು. ಇದನ್ನ ಸಾಮಾನ್ಯ ಜನರಲ್ಲಿ ಏನಾಗುತ್ತೆ, ವಿಪರೀತ ತಲೆನೋವು ಬರ್ತಾ ಇರುತ್ತೆ, ವಿಪರೀತ ಎದೆನೋವು ಬರ್ತಾ ಇರುತ್ತೆ, ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿರ್ತಾರೆ. ಅಥವಾ ಬೇರೆ ಏನೋ ಕೆಲಸ ಇಮಿಡಿಯೇಟ್ ಅವ್ರದ್ದು ಪರ್ಸನಲ್ ಕೆಲಸಗಳಿಗೆ ಅವರು ಒತ್ತು ಕೊಡ್ತಾ ಇರ್ತಾರೆ. ಇವತ್ತು ನಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅಥವಾ ನಾನು ನಾಳೆ ಹೋಗ್ತೀನಿ ಹಾಸ್ಪಿಟ್ಲಿಗೆ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇರ್ತದೆ. ಸೊ ಈ ಎಲ್ಲ ಮೈಂಡ್ ಸೆಟ್ನ ಡೆಫಿನೆಟ್ಲಿ ಅದನ್ನು ಬದಿಗೊಟ್ಟು ಇಂಪಾರ್ಟೆಂಟ್ ನಾನು ಏನು ಹೇಳಿದೆ, ವಾರ್ನಿಂಗ್ ಸೈನ್ಸ್ ಅಂತ ಏನು ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಯಲ್ಲೇ ಕೆಲವೊಂದು ಮಾನಿಟ್ರಿಂಗ್ ಸಿಂಪಲಾಗಿ ಮಾನಿಟರ್ ಮಾಡ್ಬೋದು. ಈಗೆಲ್ಲ ಬಂದಿರೋದು BP ಮಿಷಿನ್ಸ್ ಎಲ್ಲ ಬಂದಿದೆ. ಆಟೋಮೆಟಿಕಲ್ BP ಮಿಷಿನ್ಸ್ ಒಂದು ರೀಡಿಂಗ್ ತೊಗೋಬೋದು. ಏನಾದ್ರು ಸುಸ್ತಾಯಿತು, ನನಗೆ ಯಾಕೋ ಚೆನ್ನಾಗಾಗ್ತಾ ಇಲ್ಲ, ಸುಸ್ತು ಅನಿಸ್ತಾ ಇದೆ, ನೆನ್ನೆಗಿಂತ ಇವತ್ತು ಯಾಕೋ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ದಾಗ ಮನೆಯಲ್ಲೇ 3-4 ಒಂದು ಸಿಂಪಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಗ್ಲುಕೋಮೀಟರ್ ಅಂತ ಹೇಳ್ತೀವಿ, ತುಂಬ ಲೋ ಶುಗರ್ ಆಗಲಿ ಹೈ ಶುಗರ್ ಆಗಲಿ ಮ್ಯಾನೇಜ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಟೆಂಪ್ರೇಚರ್ ಮಾನಿಟ್ರಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ತುಂಬ ವಿಪರೀತ ಜ್ವರ ಬರ್ತಾ ಇರುತ್ತೆ, ಅದು ಏನಕ್ಕೆ ಎಷ್ಟು ಏನು ಅಂತಂದು ಗೊತ್ತೇ ಇರಲ್ಲ. ಸೊ ಆ ಥರ್ಮೋಮೀಟರ್ ಒಂದು ಇಟ್ಕೊಳ್ಳೋದು ಭಾರಿ ಒಳ್ಳೆಯದು. ಆಮೇಲೆ ಮೂರನೇದು ಈ BP ಆಪ್ರೇಟಸ್ಸು, ಅದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲೇ ನೋಡ್ಕೋಬೋದು, ಲೆಸ್ ದ್ಯಾನ್ 90 ಸಿಸ್ಟೋಲಿಕ್ ಪ್ರೆಷರು ಅಥವಾ ಮೋರ್ ದೆನ್ 180 ಸಿಸ್ಟೋಲಿಕ್ ಪ್ರೆಷರ್ ಬರ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರಲೇಬೇಕಾದಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮಾನಿಟ್ರಿಂಗ್ ಏನು ಮಾಡ್ಬೋದು ಅಂತಂದರೆ, ಪಲ್ಸ್ ಆಕ್ಸಿಮೀಟರ್ ಅಂತ ಇಟ್ಕೋಬೋದು. ಹ್ಯಾಂಡ್ ಪಲ್ಸ್ ಆಕ್ಸಿಮೀಟರ್ ಅಂತ ಬರುತ್ತೆ, ತುಂಬ ಹ್ಯಾಂಡಿಯಾಗಿರುತ್ತೆ. ಆ್ಯಂಡ್ ಇಟ್ ವಿಲ್ ಟೆಲ್ ಸ್ಯಾಚುರೇಷನ್ಸ್. ಈ ಉಸಿರಾಟದ ತೊಂದರೆ ಇರೋರು, ದಮ್ಮಿನ ಕಾಯಿಲೆ ಇರೋರು ಮನೆಗಳಲ್ಲಿ, ಫಾರ್ ಎಕ್ಸಾಂಪಲ್ ವಯಸ್ಸಾದವರಿಗೆ ದಮ್ಮಿನ ಕಾಯಿಲೆ ಇದ್ದಾಗ, ಸೊ ಸ್ಯಾಚುರೇಷನ್ ಅರೌಂಡ್ 70-60 ಬರ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ರೆಸ್ಟ್ ಮಾಡೋವಂಥದ್ದು ಅದಕ್ಕೆ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಸೊ ಈ ಎಲ್ಲ ಒಂದು ಸಿಂಪಲ್ ಆಗಿರೋ ಗ್ಯಾಜೆಟ್ಸ್ ಮನೆಯಲ್ಲಿ ಇಟ್ಕೊಂಡ್ರೆ, ಸೊ ಆದಷ್ಟು ಬೇಗ ನಾವು ಹಾಸ್ಪಿಟ್ಲ್ ಸೆಟ್ಟಿಂಗಿಗೆ ಬಂದು ಅಲ್ಲೇನಾರ ನಾವು ತುರ್ತು ಟ್ರೀಟ್ಮೆಂಟ್ ಬೇಕಾದಲ್ಲಿ, ಸೊ ನಾವು ICUನ ಕೇರ್ನ ಆದಷ್ಟು ಬೇಗ ಪಡೆಯಲು ಸಾಧ್ಯವಾಗ್ತದೆ. ಇಷ್ಟು ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಈ ಒಂದು ಮಾಹಿತಿ ಕೊಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ IMS ಶಿವಮೊಗ್ಗಕ್ಕೆ ನಾನು ಋಣಿಯಾಗಿರ್ತೇನೆ. ಥ್ಯಾಂಕ್ ಯು.